ಈ ಜೀವನದ ಏಳು ಬೀಳು ಅಂತಿರುತ್ತಲ್ಲ, ಹೇಗೆ ನಿಭಾಯಿಸ್ತೀರಾ ಅಂತ ಅಂದ್ಬಿಟ್ಟು. ಅಂದರೆ ನಾವು ನೋಡಿದಾಗ, ನಾವು ಭೇಟಿಯಾದಾಗ ಎಷ್ಟೇ ಸರಿ ಏನೇ ಇದ್ದರೂ ಕೂಡ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರುತ್ತೆ, ಮತ್ತು ಯಾವುದೇ ಟೆನ್ಷನ್ ಆ ಥರ ತಗೊಳ್ಳಲ್ಲ. ಆ ಥರದೊಂದು ವ್ಯಕ್ತಿತ್ವನೇ ಹೇಗೆ ಅಂದರೆ ಏನೇ ಬಂದರೂ ಹೌದು, ನಗುನಲ್ಲೇ ಅದನ್ನೆಲ್ಲ ಸಾಲ್ವ್ ಮಾಡೋದು? ಇಲ್ಲ, ನನಗೆ ಕೋಪನೂ ಬರುತ್ತೆ, ಬಹಳ ಕಮ್ಮಿ. ಅಂದರೆ ಸುಮ್ಮನೆ ನಮ್ಮನ್ನೇನಾದರೂ ಚುಚ್ಚುತ್ತಾರೆ ನೋಡಿ, ಪದೇ 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 ಚುಚ್ಚುವಾಗ ಕೋಪ ಬರುತ್ತೆ. ಇಲ್ಲಾಂದರೆ ನನಗೆ ನನ್ನ ಲೈಫಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡೋದು, ನಾನು ನಗ್ನಗ್ತಾ ಇರಬೇಕು, ನನ್ನ ಸುತ್ತಮುತ್ತ ಇರೋರು ನಗ್ನಗ್ತಾ ಇರಬೇಕು. ಯಾರು ನಗಲ್ಲ, ಟೆನ್ಷನಲ್ಲಿ ಇರ್ತೀರ, ಅವ್ರು ನನ್ನ ಜೊತೇಲಿ ಇರಬೇಡಿ. ನಂದು ಫಸ್ಟ್ ಕಂಡೀಷನ್ಸೇ ಅದು. ನನ್ನ ಸ್ಟಾಫ್ ಆಗಿರ್ಬೋದು, ಅಲ್ಲ ಯಾರೇ ನನ್ನ ಜೊತೆ ವರ್ಕ್ ಮಾಡೋರು ಇರ್ಬೋದು, ನಾನು ಹೇಳೋದದೇ, ನಮಗೆ ಜೀವನ ಒಂದೇ ಜೀವನ ಅಂತ ಇರೋದು. ಎಲ್ಲರ ಲೈಫಲ್ಲೂ ಕಷ್ಟ ಇದೆ, ನೋವಿದೆ, ಎಲ್ಲ ಯಾರ ಲೈಫಲ್ಲಿ ಇಲ್ಲ ಹೇಳಿ, ಎಲ್ಲರ ಲೈಫಲ್ಲೂ ಇದೆ. ಸೊ ನಾವು ಏನು ಕಷ್ಟಗಳನ್ನ ನಾವು ಅದು ಅನುಸರಿಸ್ಕೊಂಡು ನಾವು ಅದನ್ನು ಸರಿಪಡಿಸ್ಕೊಂಡು ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ನನಗೆ ನಗ್ನಗ್ತಾ ಇರೋದು ತುಂಬ ಇಷ್ಟ. ಎಲ್ಲ ಡ್ಯಾನ್ಸ್ ಮಾಡ್ತಾ ಇರಬೇಕು, ನಗ್ನಗ್ತಾ ಇರಬೇಕು, ಮಾತಾಡ್ತಾ ಇರಬೇಕು. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಅಂದರೆ ನನಗೆ ಅಷ್ಟು ಕ್ಲೋಸ್ ಅಂತ ಅನಿಸಿದ್ರೆ ಮಾತ್ರ, ಇಲ್ಲಾಂದರೆ ನಾನು ನನ್ನ ಪಾಡಿಗೆ ಸೈಲೆಂಟಾಗಿ ಇದ್ಬಿಡ್ತೀನಿ. ಸಿನಿಮಾ ಕಡೆ ಬರೋದಾದರೆ, ಒಂದು 6-7 ತಿಂಗಳಿಂದ ಕನ್ನಡ ಇಂಡಸ್ಟ್ರಿನಲ್ಲಿ ಗೆಲುವುಗಳಿಲ್ಲ, ಎಲ್ಲ ಸಿನಿಮಾ ನಿಲ್ತಾ ಇಲ್ಲ ಅನ್ನೋದು ಮಾತಿತ್ತು. ಬಟ್ ಭೀಮಾ ಆಗಲಿ ಮತ್ತು ಕೃಷ್ಣ ಪ್ರಣೇಶಕ್ಕೆ ಆಗಲಿ ಒಂದೊಳ್ಳೆ ಓಪನಿಂಗ್ ತೊಗೊಂಡಿರುವಂಥ ಈಗ ಒಂದು ನಂಬಿಕೆ ಇದೆ ಮೇಡಮ್, ಮತ್ತೆ ಜನ ಥಿಯೇಟ್ರ್ ಕಡೆ ಬರ್ತಾ ಇದ್ದಾರೆ, ಸಿನಿಮಾಗಳಿಗೆ ಒಳ್ಳೆ ಕಾಲ ಬಂದಿದೆ ಅಂತ. ಅಲ್ಲ, ಏನಾಗ್ತದೆ, ತುಂಬ ಸಲ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಕೆಲವು ಸಲ ಸಿನಿಮಾ ತುಂಬ ಚೆನ್ನಾಗಿರುತ್ತೆ, ಎಲ್ಲೋ ಪ್ರಮೋಷನಲ್ಲಿ ನಾವು ಎಡುಬಿಡ್ತೀವಿ. ಇನ್ನೊಂದು ಕಡೆ ಏನಾಗುತ್ತೆ, ಸಿನಿಮಾ ಚೆನ್ನಾಗಿರುತ್ತೆ, ರಿಲೀಸಿಂಗ್ ಟೈಮ್ ರಾಂಗ್ ಆಗಿರುತ್ತೆ. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ಸಿನಿಮಾನೇ ಚೆನ್ನಾಗಿರಲ್ಲ, ಅಂಥ ಸಿನಿಮಾಗೆ ಬಂದು ಜನ ನೋಡಿ ಯಶಸ್ಸಾಗಿಲ್ಲ, ಗೆಲ್ಸಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು. ಸೊ ಒಳ್ಳೆ ಸಿನಿಮಾ ಕೊಟ್ಟು ರೈಟ್ ಟೈಮಲ್ಲಿ ನಾವು ರಿಲೀಸ್ ಮಾಡಿ ಒಳ್ಳೆ ಪ್ರಮೋಷನ್ ಕೊಟ್ಟರೆ 100% ಜನರು ತಗೋತಾರೆ ಅದನ್ನು. ಆ ನಂಬಿಕೆ ನನಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.